ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು 2025ರಲ್ಲಿ ತೆರೆಕಂಡ ಹಾಲಿವುಡ್ ಮೂವಿ ಪ್ರಿಡಿಯೇಟರ್ ಬ್ಯಾಡ್ಲ್ಯಾಂಡ್ ಸ್ಟೋರಿನ ನೋಡೋಣ. ಇದು ಒಂದು ಸೈನ್ಸ್ ಫಿಕ್ಷನ್ ಮೂವಿಯಾಗಿದ್ದು ಇದರ ಮೇಕಿಂಗ್ ತುಂಬಾ ಅದ್ಭುತವಾಗಿದೆ. ಇದರಲ್ಲಿ ಪ್ರಿಡಿಯೇಟರ್ಸ್ ವಾರ್ನ ತೋರಿಸಲಾಗಿದೆ. ಈ ಮೂವಿನ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಜೆಸ್ಟ್ ಮಾಡಿದ್ರು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಇನ್ನು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಭೂಮಿಯಿಂದ ದೂರ ಒಂದು ಗ್ರಹನ ತೋರಿಸ್ತಾರೆ. ಈ ಗ್ರಹದಲ್ಲಿ ವಿಚಿತ್ರವಾಗಿ ಕಾಣೋ ಜೀವಿಗಳಿರ್ತಾರೆ. ಇವರು ಮನುಷ್ಯರಂತೆ ಆಲೋಚನೆ ಮಾಡೋದು, ಬದುಕೋದು ಮಾಡ್ತಿರ್ತಾರೆ. ಆದ್ರೆ ಇವರ ರೂಪ ಮಾತ್ರ ವಿಚಿತ್ರವಾಗಿರುತ್ತೆ. ಇವರು ನೋಡಕ್ಕೆ ಪ್ರಾಣಿಗಳಂತೆ ಕಾಣ್ತಿರ್ತಾರೆ, ಆದ್ರೆ ದೇಹದ ಆಕೃತಿ ಮಾತ್ರ ಮನುಷ್ಯರಂತೆ ಇರುತ್ತೆ. ಈಗ ಇಲ್ಲಿ ನಮಗೆ ಯೂಟಸ್ ಪ್ರೈಮ್ ಎಂಬ ಒಂದು ಗ್ರಹನ ತೋರಿಸ್ತಾರೆ. ಇಲ್ಲಿ ಇರೋ ಜೀವಿಗಳು ತುಂಬಾ ಬಲಶಾಲಿ ಮತ್ತು ಕ್ರೂರವಾಗಿರ್ತಾರೆ. ಇವರಲ್ಲಿ ಒಂದು ಪದ್ಧತಿ ಇರುತ್ತೆ. ಅದರ ಪ್ರಕಾರ ತಮ್ಮ ಸಮುದಾಯದಲ್ಲಿ ಯಾರಾದ್ರೂ ವೀಕ್ ಅಥವಾ ಬಲಹೀನವಾಗಿದ್ರೆ ಅಂತವರನ್ನ ಕೊಲ್ಬೇಕಾಗಿರುತ್ತೆ. ಏಕೆಂದರೆ ಅಂತವರು ತಮ್ಮ ಜೊತೆ ಇದ್ರೆ ತಮ್ಮ ಸಮುದಾಯ ಕೂಡ ವೀಕ್ ಆಗುತ್ತೆ ಅನ್ಕೋತಾರೆ. ಇಲ್ಲಿ ನಮಗೆ ಡೆಕ್ ಅನ್ನೋ ಎಲಿಯನ್ನ ತೋರಿಸ್ತಾರೆ. ಈತ ತನ್ನ ಅಣ್ಣನ ಹತ್ರ ಹೋಗ್ತಾನೆ. ಡೆಕ್ ಅಣ್ಣ ತುಂಬಾ ಬಲಶಾಲಿ ಆಗಿರ್ತಾನೆ ಮತ್ತು ಒಬ್ಬ ಮಹಾನ್ ಯೋಧ ಆಗಿರ್ತಾನೆ. ಇಲ್ಲಿ ಡೆಕ್ ಮತ್ತು ಅವನ ಅಣ್ಣ ಫೈಟ್ ಮಾಡ್ತಾರೆ. ಏಕೆಂದ್ರೆ ಡೆಕ್ ಡೆತ್ ಪ್ಲಾಂಟ್ಗೆ ಹೋಗಿ ಅಲ್ಲಿ ಕಲಿಸಿ ಅನ್ನೋ ಜೀವಿನ ಕೊಲ್ಬೇಕಾಗಿರುತ್ತೆ. ಏಕೆಂದ್ರೆ ಆ ಜೀವಿ ತುಂಬಾ ಡೇಂಜರ್ ಆಗಿರುತ್ತೆ. ಡೆಕ್ ಅದನ್ನ ಕೊಂದರೆ ಮಾತ್ರ ಅವನಿಗೆ ತನ್ನ ಸಮುದಾಯದಲ್ಲಿ ಜಾಗ ಸಿಗುತ್ತೆ. ಇಲ್ಲಿ ಡೆಕ್ ಅಣ್ಣ ಡೆಕ್ಗೆ ಆ ಜೀವಿ ತುಂಬಾ ಸ್ಟ್ರಾಂಗ್ ಇರುತ್ತೆ, ನೀನು ಅಲ್ಲಿ ಹೋದ್ರೆ ಬದುಕೋ ಚಾನ್ಸ್ ತುಂಬಾ ಕಡಿಮೆ ಅಂತ ಹೇಳ್ತಾನೆ. ಆದ್ರೆ ಡೆಕ್ ಮಾತ್ರ ತನ್ನ ಸಮುದಾಯದಲ್ಲಿ ಜಾಗ ಮಾಡೋಕೆ ತಾನು ಹೋಗ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಡೆಕ್ ಅಣ್ಣ ಅವನಿಗೆ ಕೆಲವೊಂದು ಮಾಡರ್ನ್ ವೆಪನ್ಸ್ ನ ಕೊಡ್ತಾನೆ. ಇವು ತುಂಬಾ ಅಡ್ವಾನ್ಸ್ ಆಗಿರುತ್ತೆ. ಇವರು ಈಗ ಡೆತ್ ಪ್ಲಾನೆಟ್ಗೆ ಹೋಗಲು ರೆಡಿ ಆಗ್ತಿದ್ದಾಗ ಅಲ್ಲಿ ಡೆಕ್ ತಂದೆ ಜೋರ ಬರ್ತಾನೆ. ಈತ ಡೆಕ್ ಅಣ್ಣನಿಗೆ ನೀನು ಯಾಕೆ ಡೆಕ್ ನ ಇನ್ನು ಕೊಂದಿಲ್ಲ ಅಂತ ಕೇಳ್ತಾನೆ. ಅಂದರೆ ಡೆಕ್ ನ ಕೊಲ್ಲೋಕೆ ಜೋರ ಅವನ ಅಣ್ಣನ ಕಳಿಸಿರ್ತಾನೆ. ಆದ್ರೆ ಡೆಕ್ ಅಣ್ಣ ಅವನಿಗೆ ಇನ್ನೊಂದು ಅವಕಾಶ ಸಿಗ್ಬೇಕು, ಡೆಕ್ ತನ್ನನ್ನು ತಾನು ಪ್ರೂವ್ ಮಾಡ್ಕೋತಾನೆ ಅಂತ ಹೇಳ್ತಾನೆ. ಆದ್ರೆ ಜೋರ ಕೇಳೋದಿಲ್ಲ. ಅವನು ಡೆಕ್ ನ ಕೊಲ್ಬೇಕಂತ ಅವನನ್ನ ಬಂದಿ ಮಾಡ್ತಾನೆ. ಆದ್ರೆ ಡೆಕ್ ಅಣ್ಣ ಡೆಕ್ಗೋಸ್ಕರ ಅವನ ತಂದೆ ಜೊತೆ ಫೈಟ್ ಮಾಡ್ತಾನೆ. ಡೆಕ್ ತಂದೆ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಮತ್ತು ಅವನು ಅವರ ಸಮುದಾಯದ ಲೀಡರ್ ಕೂಡ ಆಗಿರ್ತಾನೆ. ಅದಕ್ಕೆ ಅವನ ಅಣ್ಣ ಡೆಕ್ ನ ಸ್ಪೇಸ್ ಶಿಪ್ ಗೆ ಹಾಕಿ ಅದರ ಡೆಸ್ಟಿನೇಷನ್ ನ ಡೆತ್ ಪ್ಲಾನೆಟ್ ಗೆ ಫಿಕ್ಸ್ ಮಾಡ್ತಾನೆ. ಸ್ಪೇಸ್ ಶಿಪ್ ಟೇಕ್ ಆಫ್ ಆಗ್ತಿದ್ದಾಗ ಜೋರ ಡೆಕ್ ಅಣ್ಣನ ಸಾಯಿಸ್ಬಿಡ್ತಾನೆ. ಇದರಿಂದ ಡೆಕ್ ತುಂಬಾ ಬೇಜಾರಾಗ್ತಾನೆ. ಈಗ ಡೆಕ್ ಇದ್ದ ಸ್ಪೇಸ್ ಶಿಪ್ ಡೆತ್ ಪ್ಲಾನೆಟ್ ಗೆ ಬರುತ್ತೆ. ಇಲ್ಲಿ ಡೆಕ್ ಕ್ರಾಶ್ ಆಗೋದ್ರಲ್ಲಿರ್ತಾನೆ. ಆಗ ಅವನು ತನ್ನ ಸೀಟ್ ನ ಸ್ಪೇಸ್ ಶಿಪ್ ನಿಂದ ಡಿಸ್ಚಾರ್ಜ್ ಮಾಡ್ತಾನೆ. ಇದರಿಂದ ಶಿಪ್ ಕ್ರಾಶ್ ಆದ್ರೂ ಡೆಕ್ ಬದುಕ್ತಾನೆ. ಇನ್ನು ಡೆಕ್ ಈ ಪ್ಲಾನೆಟ್ ಗೆ ಬಂದಾಗ ಇದು ವಿಚಿತ್ರವಾಗಿರುತ್ತೆ. ಇಲ್ಲಿದ್ದ ಮರಗಳು ಡೆಕ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಂದರೆ ಈ ಮರಗಳು ಜೀವಿಗಳನ್ನ ತಿಂದು ಬದುಕ್ತಿರ್ತವೆ. ಆದ್ರೆ ಡೆಕ್ ಹತ್ರ ತನ್ನ ಅಣ್ಣ ಕೊಟ್ಟ ಆಯುಧಗಳಿರುತ್ತೆ. ಇದರಿಂದ ಆತ ಅವುಗಳನ್ನ ಕಟ್ ಮಾಡಿ ಅಲ್ಲಿಂದ ಒಂದು ಗುಡ್ಡದ ಮೇಲೆ ಹೋಗಿ ಕೂತ್ಕೋತಾನೆ. ಇದರಿಂದ ಮರದ ರೆಂಬೆಗಳು ಅಲ್ಲಿವರೆಗೆ ಬರಲ್ಲ. ಈಗ ಡೆಕ್ ತನ್ನ ಗಾಯಗಳಿಗೆ ಔಷಧಿ ಹಚ್ತಾನೆ ಮತ್ತು ಮುಂದೆ ನೋಡ್ಬೇಕಂತ ಹೋಗ್ತಾನೆ. ಆಗ ಅವನಿಗೆ ಇಲ್ಲಿ ಒಂದು ವಿಚಿತ್ರವಾದ ಹೂಗಳು ಕಾಣುತ್ತೆ. ಡೆಕ್ ಅದರ ಹತ್ರ ಹೋದಾಗ ಅವು ಅವುಗಳ ರೂಪ ಚೇಂಜ್ ಮಾಡ್ತಿರ್ತವೆ. ಆಗ ಅಲ್ಲಿ ಡೆಕ್ಗೆ ಒಂದು ಹುಡುಗಿ ಸೌಂಡ್ ಕೇಳುತ್ತೆ. ಡೆಕ್ ಆ ಕಡೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಹುಡುಗಿನ ಕಟ್ಟಿ ಹಾಕಿರ್ತಾರೆ. ಆ ಹುಡುಗಿ ಡೆಕ್ಗೆ ನೀನು ಯಾರು ಮತ್ತು ಇಲ್ಲಿ ಯಾಕೆ ಬಂದಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಆತ ನಾನು ಡೆಕ್ ಯೂಟಸ್ ಪ್ಲಾನೆಟ್ ಇಂದ ಬಂದಿದ್ದೀನಿ, ನಾನು ಇಲ್ಲಿ ಕಲಿಸಿನ ಕೊಲ್ಲೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ ಈ ಪ್ಲಾನೆಟ್ ತುಂಬಾ ಡೇಂಜರಸ್, ನೀನು ಕಲಿಸಿ ಹತ್ರ ಹೋಗೋ ಮುಂಚೆ ಇಲ್ಲಿನ ಜೀವಿಗಳು ನಿನ್ನ ಸಾಯಿಸ್ಬಿಡ್ತವೆ ಅಂತ ಹೇಳ್ತಾಳೆ. ಅದಕ್ಕೆ ಆತ ನಾವು ಯೂಟಸ್ ಜೀವಿಗಳು, ನಮಗೆ ಇಂಥ ಅಪಾಯಗಳು ಹೊಸದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗಿ ನಾನು ನಿನ್ನ ಕಲಿಸಿ ಹತ್ರ ಕರ್ಕೊಂಡು ಹೋಗ್ತೀನಿ, ನನ್ನ ಕಟ್ಟು ಬಿಚ್ಚು ಅಂತ ಹೇಳ್ತಾಳೆ. ಆದ್ರೆ ಡೆಕ್ ಕೇಳದೆ ಮುಂದೆ ಹೋಗ್ತಿರ್ತಾನೆ. ಆಗ ಅವನಿಗೆ ಆ ಹೂಗಳು ಅಟ್ಯಾಕ್ ಮಾಡುತ್ತೆ. ಆಗ ಆತ ಒಂದು ಬ್ಲೇಡ್ ನ ಆ ಹುಡುಗಿ ಕಡೆ ಬಿಸಾಕ್ತಾನೆ. ಇದರಿಂದ ಆಕೆ ತನ್ನ ಕಟ್ಟುಗಳಿಂದ ಬಿಡಿಸ್ಕೊತಾಳೆ. ಇಲ್ಲಿ ಡೆಕ್ಗೆ ಆ ಹುಡುಗಿ ಹೆಸರು ತಿಯಾ ಅಂತ ಗೊತ್ತಾಗುತ್ತೆ ಮತ್ತು ಆ ಹುಡುಗಿ ಆಕ್ಚುಲಿ ಒಂದು ರೋಬೋ ಆಗಿರ್ತಾಳೆ. ಇಲ್ಲಿ ತಿಯಾ ಕೇವಲ ಬಾಡಿ ಮಾತ್ರ ಇರುತ್ತೆ. ಇಲ್ಲಿ ತಿಯಾನ ಭೂಮಿ ಮೇಲಿದ್ದ ಸೈಂಟಿಸ್ಟ್ಗಳು ರಿಸರ್ಚ್ಗಾಗಿ ಈ ಪ್ಲಾನೆಟ್ಗೆ ಕಳಿಸಿರ್ತಾರೆ ಮತ್ತು ತಿಯಾ ಕಳೆದ 2 ವರ್ಷಗಳಿಂದ ಇಲ್ಲೇ ಇರ್ತಾಳೆ. ಆಗ ಡೆಕ್ ಆಕೆನ ತನ್ನ ಜೊತೆ ಕರ್ಕೊಂಡು ಹೋಗೋಕೆ ಒಪ್ಕೋತಾನೆ. ಆಗ ಇಲ್ಲಿ ಒಂದು ಫ್ಲೈಯಿಂಗ್ ಡ್ರ್ಯಾಗನ್ ಬರುತ್ತೆ. ಇದು ಡೆಕ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದು ಡೆಕ್ಗೆ ಗಾಯ ಮಾಡುತ್ತೆ. ಆದ್ರೆ ತಿಯಾ ಆ ಡ್ರ್ಯಾಗನ್ ನ ಸಾಯಿಸ್ಬಿಡ್ತಾಳೆ. ಇದನ್ನ ನೋಡಿ ಡೆಕ್ಗೆ ತಾನು ತಿಯಾ ಇಲ್ಲದೆ ಸರ್ವೈವಲ್ ಆಗೋಕೆ ತುಂಬಾ ಕಷ್ಟ ಅಂತ ಅರ್ಥವಾಗುತ್ತೆ. ಏಕೆಂದ್ರೆ ತಿಯಾ ಕಳೆದ 2 ವರ್ಷಗಳಿಂದ ಇಲ್ಲೇ ಇದ್ದಿದ್ದರಿಂದ ಆಕೆಗೆ ಈ ಪ್ಲಾನೆಟ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಇವರು ತಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ದಾರಿಯಲ್ಲಿ ಹೋಗ್ತಿದ್ದಾಗ ತಿಯಾ ಡೆಕ್ ಜೊತೆ ಮಾತಾಡ್ತಾಳೆ. ಆಕೆ ಡೆಕ್ಗೆ ನಿನಗಿಂತ ಮುಂಚೆ ನಿನ್ನ ಸಮುದಾಯದವರು ಇಲ್ಲಿಗೆ ಬಂದಿದ್ರು, ಆದ್ರೆ ಅವರ್ಯಾರು ಸರ್ವೈವ್ ಆಗಲಿಲ್ಲ, ಎಲ್ಲರೂ ಸತ್ತೋದ್ರು ಅಂತ ಹೇಳ್ತಾಳೆ. ಮತ್ತು ತಿಯಾ ಡೆಕ್ಗೆ ಅವನ ಬಗ್ಗೆ ಕೇಳ್ತಾಳೆ. ಆದ್ರೆ ಡೆಕ್ ಮಾತ್ರ ಯಾವುದೇ ಮಾತಾಡ್ತಿರಲ್ಲ. ಅವನು ಮುಂದೆ ಹೋಗ್ತಿರ್ತಾನೆ ಮತ್ತು ತಿಯಾಗೆ ಕಾಲಿಲ್ಲದ್ದರಿಂದ ಆಕೆನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಇವರು ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಇವರಿಗೆ ವಿಚಿತ್ರವಾದ ಮೀನುಗಳು ಸಿಗುತ್ತೆ. ಇವು ಇವರ ಮೇಲೆ ಅಟ್ಯಾಕ್ ಮಾಡ್ತವೆ. ಆದ್ರೆ ತಿಯಾಗೆ ಅವುಗಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಇವರು ಅಲ್ಲಿಂದ ಮುಂದೆ ಬಂದಾಗ ಡೆಕ್ ಮರದ ಬೇಲಿಯಿಂದ ತಿಯಾನ ತನ್ನ ಬೆನ್ನ ಹಿಂದೆ ಕಟ್ಕೋತಾನೆ. ಇವರು ಈಗ ರಾತ್ರಿ ಆದಾಗ ಒಂದು ಕಡೆ ಕೂತ್ಕೋತಾರೆ. ಇಲ್ಲಿ ತಿಯಾ ಡೆಕ್ಗೆ ತನ್ನ ಸ್ಟೋರಿ ಹೇಳ್ತಾಳೆ. ತಿಯಾ ಡೆಕ್ಗೆ 2 ವರ್ಷಗಳ ಹಿಂದೆ ನಾನು ಮತ್ತು ನನ್ನ ಅಕ್ಕ ಇಲ್ಲಿಗೆ ರಿಸರ್ಚ್ ಮಾಡಲು ಬಂದಿದ್ವಿ. ನಾವು ಡೈಲಿ ಈ ಪ್ಲಾನೆಟ್ ಬಗ್ಗೆ ಶೋಧನೆ ಮಾಡ್ತಿದ್ವಿ. ನಾವು ಬೇರೆ ರೋಬೋಗಳಂತೆ ಅಲ್ಲ, ನಮಗೆ ಫೀಲಿಂಗ್ಸ್ ಇದೆ. ಆದ್ರೆ ಒಂದು ದಿನ ಕಲಿಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿತ್ತು. ಆಗ ನಾನು ಮತ್ತು ನನ್ನ ಅಕ್ಕ ದೂರ ಆದ್ವಿ. ಆದ್ರೆ ನನಗನಿಸುತ್ತೆ ನಮ್ಮ ಅಕ್ಕ ಇನ್ನೂ ಬದುಕಿರ್ತಾರೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಟೀಸಾ ಅನ್ನೋ ರೋಬೋಟ್ ನ ತೋರಿಸ್ತಾರೆ. ಈಕೆಗೆ ಗಾಯಗಳಾಗಿರುತ್ತೆ. ಈಕೆ ಲ್ಯಾಬ್ ಅಲ್ಲಿ ಬಂದಾಗ ಇಲ್ಲಿ ಆಕೆನ ರಿಪೇರಿ ಮಾಡಲಾಗುತ್ತೆ.
ಆಕ್ಚುಲಿ ಟೀಸಾನೇ ತಿಯಾ ಅಕ್ಕ ಆಗಿರ್ತಾಳೆ. ಇಲ್ಲಿ ಟೀಸಾ ರಿಪೇರ್ ಆದ್ಮೇಲೆ ಆಕೆಗೆ ಒಂದು ಹೊಸ ಟಾಸ್ಕ್ ಕೊಡ್ತಾರೆ. ಇದರಲ್ಲಿ ಟೀಸಾ ಬಯೋ ವೆಪನ್ ನ ರಿಕವರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಟೀಸಾ ಕೂಡ ತಿಯಾಗೋಸ್ಕರ ಹುಡುಕ್ತಿರ್ತಾಳೆ. ಈಗ ಬೆಳಗ್ಗೆ ಆದಾಗ ತಿಯಾ ಮತ್ತು ಡೆಕ್ ಮುಂದೆ ಹೋಗ್ತಿರ್ತಾರೆ. ಆಗ ಒಂದು ಹುಲ್ಲುಗಾವಲಿನ ಪ್ರದೇಶ ಬರುತ್ತೆ. ಇಲ್ಲಿ ಒಂದು ದೊಡ್ಡ ಗಾತ್ರದ ಜೀವಿ ಆ ಹುಲ್ಲುಗಳನ್ನ ತಿಂತಿರುತ್ತೆ. ಆಗ ಡೆಕ್ ಆ ಏರಿಯಾನ ದಾಟಿ ಹೋಗ್ಬೇಕು ಅಂತಿರ್ತಾನೆ. ಆದ್ರೆ ಆ ಹುಲ್ಲುಗಳು ತುಂಬಾ ಹರಿತವಾಗಿರುತ್ತೆ. ಅದನ್ನ ದಾಟೋದು ಅಷ್ಟು ಸುಲಭವಾಗಿರಲ್ಲ. ಆಗ ಅಲ್ಲಿ ಒಂದು ಸಣ್ಣ ಜೀವಿ ಬರುತ್ತೆ. ಇದು ಡೆಕ್ಗೆ ಹೆಲ್ಪ್ ಮಾಡ್ತಿರುತ್ತೆ. ಆದ್ರೆ ಆ ಹುಲ್ಲು ತಿಂತಿದ್ದ ಜೀವಿ ಇವರನ್ನ ನೋಡಿ ಇವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಡೆಕ್ ತನ್ನಲ್ಲಿದ್ದ ಆಯುಧದಿಂದ ಒಂದೇ ಏಟಲ್ಲಿ ಆ ಜೀವಿಯನ್ನ ಸಾಯಿಸ್ಬಿಡುತ್ತೆ. ಆಗ ಮರದ ಮೇಲಿದ್ದ ಒಂದು ಜೀವಿ ತನ್ನ ಟೆಂಟಿಕಲ್ಸ್ ನಿಂದ ಡೆಕ್ ನ ಹಿಡ್ಕೊಳ್ಳುತ್ತೆ. ಇದು ಡೆಕ್ ನ ತಿನ್ನೋದ್ರಲ್ಲಿರುತ್ತೆ. ಆಗ ಆ ಸಣ್ಣ ಜೀವಿ ಅದಕ್ಕೆ ಡೈವರ್ಟ್ ಮಾಡ್ತಾನೆ. ಆಗ ಆ ಜೀವಿ ಆ ಸಣ್ಣ ಜೀವಿ ಹಿಂದೆ ಬೀಳುತ್ತೆ. ಆಗ ಡೆಕ್ ಒಂದು ದೊಡ್ಡ ಮರವನ್ನ ಕಡೆದು ಅದು ಆ ಜೀವಿಯ ಮೇಲೆ ಬೀಳುವಂತೆ ಮಾಡ್ತಾನೆ. ಇದರಿಂದ ಆ ದೊಡ್ಡ ಜೀವಿ ಸತ್ತೋಗುತ್ತೆ. ಈಗ ಇವರೆಲ್ಲ ಮುಂದೆ ಹೋಗ್ತಾರೆ. ರಾತ್ರಿ ಆದಾಗ ಇವರು ಒಂದು ಕಡೆ ಕೂತಿರ್ತಾರೆ. ಆ ಸಣ್ಣ ಜೀವಿ ಕೂಡ ಇವರ ಹಿಂದೆ ಬಂದಿರುತ್ತೆ. ಇಲ್ಲಿ ತಿಯಾ ಆ ಜೀವಿಗೆ ಬಡ್ ಅಂತ ಹೆಸರಿಡ್ತಾಳೆ. ಬಡ್ಗೆ ತನ್ನ ಹೆಸರು ತುಂಬಾ ಇಷ್ಟವಾಗುತ್ತೆ. ಇಲ್ಲಿ ಬಡ್ ಡೆಕ್ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಡೆಕ್ ಇಲ್ಲಿವರೆಗೆ ಏನು ಹೇಳ್ತಿರಲ್ಲ. ಆದ್ರೆ ಅವನು ಮೊದಲ ಬಾರಿಗೆ ಬಡ್ಗೆ ತನ್ನನ್ನ ಕಾಪಾಡಿದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಆಮೇಲೆ ಡೆಕ್ ತನ್ನ ಸ್ಟೋರಿ ಹೇಳ್ತಾನೆ. ಡೆಕ್ ಇಲ್ಲಿ ನನಗೆ ಯಾವುದೇ ಸಮುದಾಯ ಇಲ್ಲ. ನಾನು ನನ್ನ ಸಮುದಾಯದವರ ಜೊತೆ ಸೇರ್ಕೋಬೇಕಾದ್ರೆ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು. ಅದಕ್ಕೆ ನಾನು ಕಲಿಸಿನ ಸಾಯಿಸಬೇಕು ಅಂತ ಹೇಳ್ತಾನೆ. ಮತ್ತು ನನ್ನ ಕಣ್ಣ ಮುಂದೆನೆ ನನ್ನ ತಂದೆ ನನ್ನ ಅಣ್ಣನ ಸಾಯಿಸಿಬಿಟ್ರು. ನಾನು ಅವನ ತ್ಯಾಗನ ಹಾಗೆ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ತಿಯಾ ನೀನು ನಿನ್ನ ಗುರಿಯನ್ನ ಮುಟ್ತೀಯ, ಚಿಂತೆ ಮಾಡಬೇಡ, ಮತ್ತು ನಾವು ಮೂವರು ಸೇರಿ ಒಳ್ಳೆ ಟೀಮ್ ಆಗ್ಬಹುದು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ನಮಗೆ ಟೀಸನ ತೋರಿಸ್ತಾರೆ. ಈಕೆ ಜೊತೆ ಈಕೆ ಟೀಮ್ ಕೂಡ ಇರುತ್ತೆ. ಇವರ ಹತ್ರ ಮಾಡರ್ನ್ ವೆಪನ್ಸ್ ಇರುತ್ತೆ. ಇಲ್ಲಿ ಇವರು ತಿಯಾನ ಹುಡುಕ್ತಿರ್ತಾರೆ. ಇವರಿಗೆ ಅಲ್ಲಿ ಡೆಕ್ ಕ್ರಾಶ್ ಆದ ಶಿಪ್ ಕಾಣುತ್ತೆ. ಇದರಲ್ಲಿ ಡೆಕ್ ಬ್ಲಡ್ ಕೂಡ ಇರುತ್ತೆ. ಇದರಿಂದ ಟೀಸಾಗೆ ಇಲ್ಲಿ ಯೂಟಸ್ ಏಲಿಯನ್ ಕೂಡ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈ ಕಡೆ ಡೆಕ್ ಬಡ್ ಮತ್ತು ತಿಯಾನ ತೋರಿಸ್ತಾರೆ. ಇವರು ಬೆಳಗ್ಗೆ ಎದ್ದು ತಮ್ಮ ಪಯಣವನ್ನ ಮುಂದುವರಿಸ್ತಾರೆ. ಆದ್ರೆ ಡೆಕ್ ಬಡ್ ನ ತನ್ನ ಜೊತೆ ಕರ್ಕೊಂಡು ಹೋಗಲ್ಲ. ತಿಯಾ ಬಡ್ ನ ತಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಡೆಕ್ ನಾವು ಬೇಟೆಗೆ ಹೋಗುವಾಗ ಒಬ್ಬರೇ ಹೋಗ್ತೀವಿ ಅಂತ ಹೇಳ್ತಾನೆ. ಇವರು ಈಗ ಅಲ್ಲಿಂದ ಮುಂದೆ ಹೋಗ್ತಾರೆ. ಇವರು ಒಂದು ನದಿ ಹತ್ರ ಬಂದಾಗ ತಿಯಾ ಡೆಕ್ಗೆ ನಿಮ್ಮ ತಂದೆ ನಿನ್ನ ಅಣ್ಣನ ಸಾಯಿಸಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಆದ್ರೆ ಡೆಕ್ ನನ್ನ ಅಣ್ಣ ನನ್ನ ತಂದೆ ಆರ್ಡರ್ನ ಕೇಳಿಲ್ಲ. ನಮ್ಮಲ್ಲಿ ಲೀಡರ್ ಆರ್ಡರ್ನ ಕೇಳಬೇಕು. ಹಾಗೆ ಕೇಳಿಲ್ಲ ಅಂದ್ರೆ ಅವರು ಅಂತವರನ್ನ ಸಾಯಿಸ್ಬಿಡ್ತಾರೆ. ಇದೇ ನಮ್ಮ ರೂಲ್ಸ್ ಅಂತ ಹೇಳ್ತಾನೆ. ಅದಕ್ಕೆ ತಿಯಾ ಭೂಮಿ ಮೇಲೆ ನರಿಗಳ ಒಂದು ಗ್ರೂಪ್ ಇರುತ್ತೆ. ಅವರ ಟೀಮ್ ಲೀಡರ್ನ ಆಲ್ಫಾ ಅಂತ ಕರೀತಾರೆ. ಅವರಲ್ಲಿ ಯಾರಾದರೂ ವೀಕ್ ಇದ್ರೆ ಎಲ್ಲರೂ ಸೇರಿ ಅವರನ್ನ ಕಾಪಾಡ್ತಾರೆ. ಲೀಡರ್ ಅಂದ್ರೆ ಕೊಲ್ಲೋರು ಅಲ್ಲ, ಕಾಪಾಡೋರು ಅಂತ ಹೇಳ್ತಾಳೆ. ಆದ್ರೆ ಡೆಕ್ ಮಾತ್ರ ಕೇಳಲ್ಲ. ಯಾಕಂದ್ರೆ ಡೆಕ್ ಪ್ಲಾನೆಟ್ ನಲ್ಲಿ ಮೊದಲಿನಿಂದಲೂ ಇದೇ ರೂಲ್ಸ್ ನಡೀತಿರುತ್ತೆ. ಈಗ ಇವರು ಅಲ್ಲಿಂದ ಮುಂದೆ ನಡ್ಕೊಂಡು ಕಲಿಸಿ ಇದ್ದ ಜಾಗಕ್ಕೆ ಬರ್ತಾರೆ. ಇಲ್ಲಿ ತಿಯಾ ಕಡೆಯವರ ಡೆಡ್ ಬಾಡಿ ಬಿದ್ದಿರುತ್ತೆ. ಏಕೆಂದ್ರೆ ಇದೇ ಜಾಗದಲ್ಲಿ ತಿಯಾ ಮತ್ತು ಅವರ ಕಡೆಯವರ ಮೇಲೆ ಕಲಿಸಿ ಅಟ್ಯಾಕ್ ಮಾಡಿರುತ್ತೆ. ಇಲ್ಲಿ ತಿಯಾಗೆ ತನ್ನ ಕಾಲುಗಳು ಸಿಗುತ್ತೆ. ಆಕೆ ಅದನ್ನ ತನ್ನ ಬಾಡಿ ಜೊತೆ ಅಟ್ಯಾಚ್ ಮಾಡ್ತಾಳೆ. ಇಲ್ಲಿ ಡೆಕ್ ಆಕಾಶದ ಕಡೆ ನೋಡಿ ಈಗ ನಾನು ಕಲಿಸಿನ ಸಾಯಿಸಿ ನನ್ನ ಸಮುದಾಯದವರ ಜೊತೆ ಸೇರ್ಕೋತೀನಿ ಅಂತ ಹೇಳ್ತಾನೆ. ಆದ್ರೆ ತಿಯಾ ನೀನು ಈಗಲೇ ಇಲ್ಲಿಂದ ಹೋಗ್ಬಿಡು. ಯಾಕಂದ್ರೆ ನಾನು ನನ್ನ ಕಡೆಯವರಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅವರು ಇಲ್ಲಿಗೆ ಬರ್ತಾರೆ, ಅವರಿಗೆ ಕಲಿಸಬೇಕು. ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡೆಕ್ಗೆ ಕೋಪ ಬರುತ್ತೆ. ಅವನಿಗೆ ಇವರು ತನ್ನ ಬೇಟೆನ ಕದೀತಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಡೆಕ್ ಕಲಿಸಿನ ಅಟ್ರಾಕ್ಟ್ ಮಾಡೋಕೆ ಅಲ್ಲಿ ಬ್ಲಾಸ್ಟ್ ಮಾಡ್ತಾನೆ. ಅದು ತುಂಬಾ ದೊಡ್ಡ ಬ್ಲಾಸ್ಟ್ ಆಗಿರುತ್ತೆ. ಇದರಿಂದ ಈಗ ಅಲ್ಲಿ ಕಲಿಸಿ ಬರ್ತಾನೆ. ಇದು ಒಂದು ವಿಶಾಲಕಾಯದ ಜೀವಿ ಆಗಿರುತ್ತೆ. ಇದರ ಮುಂದೆ ಡೆಕ್ ತುಂಬಾ ಚಿಕ್ಕವನಾಗಿ ಕಾಣ್ತಿರ್ತಾನೆ. ಆದ್ರೆ ಡೆಕ್ ಮಾತ್ರ ಫುಲ್ ಮೂಡಲ್ಲಿರ್ತಾನೆ. ಅವನು ಕಲಿಸಿನ ಕೊಲ್ಬೇಕಂತ ಪಣ ತೊಟ್ಟಿರ್ತಾನೆ. ಅದಕ್ಕೆ ಅವನು ಒಂದು ಕ್ಷಣನೂ ಆಲೋಚನೆ ಮಾಡದೆ ಕಲಿಸಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕಲಿಸಿನ ಕೊಲ್ಲೋದು ಅಷ್ಟು ಸುಲಭವಾಗಿರಲ್ಲ. ಆದ್ರೂ ಡೆಕ್ ಅದರ ಟೆಂಟಿಕಲ್ಸ್ ನ ಕಟ್ ಮಾಡ್ತಾನೆ. ಆದ್ರೆ ಕಲಿಸಿಗೆ ಒಂದು ಪವರ್ ಇರುತ್ತೆ. ಅದು ತನ್ನ ಕಟ್ಟಾದ ಬಾಡಿ ಪಾರ್ಟ್ ನ ಮತ್ತೆ ಕ್ರಿಯೇಟ್ ಮಾಡ್ತಿರುತ್ತೆ. ಅದಕ್ಕೆ ಡೆಕ್ ಅದರ ಕುತ್ತಿಗೆನ ಕಟ್ ಮಾಡ್ತಾನೆ. ಆದ್ರೆ ಅದು ಮತ್ತೆ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕಲಿಸಿ ಡೆಕ್ ನ ಹಿಡಿದು ದೂರ ಎಸಿತಾನೆ. ಆಗ ಡೆಕ್ ಹೋಗಿ ತಿಯಾ ಇದ್ದ ಚೇಂಬರ್ ಒಳಗೆ ಬೀಳ್ತಾನೆ. ಇಲ್ಲಿ ತಿಯಾ ತನ್ನ ಕಾಲುಗಳನ್ನ ಜೋಡಿಸ್ತಿರ್ತಾಳೆ. ಆದ್ರೆ ಡೆಕ್ ಬಿದ್ದ ಫೋರ್ಸ್ಗೆ ತಿಯಾ ಕಾಲು ಮಷಿನ್ ಒಳಗೆ ಸ್ಟಕ್ ಆಗುತ್ತೆ. ಈಗ ಮತ್ತೆ ಡೆಕ್ ಕಲಿಸಿನ ಕೊಲ್ಲಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಅಷ್ಟೊತ್ತಿಗೆ ಟೀಸಾ ಬಂದಿರ್ತಾಳೆ. ಈಕೆ ಕಲಿಸಿ ಮತ್ತು ಡೆಕ್ ಕಡೆ ಒಂದು ಬಾಂಬ್ ಎಸಿತಾಳೆ. ಇದರಿಂದ ಅವರಿಬ್ಬರು ಫ್ರೀಸ್ ಆಗ್ತಾರೆ. ಈಗ ಟೀಸಾ ಡೆಕ್ ನ ಹಿಡಿದು ಅವನ ಮೈಂಡ್ ನ ಸ್ಕ್ಯಾನ್ ಮಾಡ್ತಾಳೆ. ಆದ್ರೆ ಮಷಿನ್ ಡೆಕ್ ಮೈಂಡ್ ಡಾಟಾ ಸ್ಕ್ಯಾನ್ ಮಾಡ್ತಿರಲ್ಲ. ಆಗ ಟೀಸಾ ಡೆಕ್ಗೆ ಈಗಿಂದ ನೀನು ನಮಗಾಗಿ ಕೆಲಸ ಮಾಡ್ತೀಯಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡೆಕ್ಗೆ ತುಂಬಾ ಕೋಪ ಬರುತ್ತೆ. ಆಮೇಲೆ ಟೀಸಾ ತಿಯಾನ ರಿಪೇರ್ ಮಾಡ್ತಾಳೆ. ಇಲ್ಲಿ ಟೀಸಾ ತಿಯಾಗೆ ಈಗ ನಮ್ಮಲ್ಲಿ ಒಂದು ಏಲಿಯನ್ ಕೂಡ ಇದೆ ಅಂತ ಹೇಳ್ತಾಳೆ. ಆಮೇಲೆ ಡೆಕ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅವನ ಬಾಡಿಯಲ್ಲಿ ಒಂದು ಕೆಮಿಕಲ್ ಹಾಕ್ತಾಳೆ. ಇದರಿಂದ ಡೆಕ್ಗೆ ತುಂಬಾ ನೋವಾಗ್ತಿರುತ್ತೆ. ಅದಕ್ಕೆ ಟಿಯಾ ಡೆಕ್ ನ ಬಿಡುವಂತೆ ಹೇಳ್ತಾಳೆ. ಆದ್ರೆ ಟೀಸಾ ಕೇಳೋದಿಲ್ಲ. ಅದಕ್ಕೆ ತಿಯಾ ಡೆಕ್ ನ ಅಲ್ಲಿಂದ ಎಸ್ಕೇಪ್ ಮಾಡ್ತಾಳೆ. ಡೆಕ್ ಅಲ್ಲಿಂದ ನೀರಲ್ಲಿ ಜಂಪ್ ಮಾಡಿ ಓಡೋಗ್ತಾನೆ. ಅವನು ಅಲ್ಲಿಂದ ತನ್ನ ಅಣ್ಣನ ಸ್ಪೇಸ್ ಶಿಪ್ ಗೆ ಬರ್ತಾನೆ. ಇಲ್ಲಿ ಡೆಕ್ಗೆ ತನ್ನ ಅಣ್ಣನ ಮಾಸ್ಕ್ ಸಿಗುತ್ತೆ. ಇದು ಯೋಧರು ಮಾತ್ರ ಯೂಸ್ ಮಾಡ್ತಿರ್ತಾರೆ. ಈಗ ಡೆಕ್ ಅದನ್ನ ಹಾಕೋತಾನೆ. ಇಲ್ಲಿ ಡೆಕ್ ತಿಯಾನ ಕಾಪಾಡಬೇಕು ಅನ್ಕೋತಾನೆ. ಅದಕ್ಕೆ ಅವನು ಆ ಪ್ಲಾನೆಟ್ ನಲ್ಲಿದ್ದ ವಸ್ತುಗಳಿಂದ ತನಗಾಗಿ ಆಯುಧಗಳನ್ನ ರೆಡಿ ಮಾಡ್ತಾನೆ. ಏಕೆಂದ್ರೆ ಅವನ ವೆಪನ್ಸ್ ಎಲ್ಲ ಟೀಸಾ ತಗೊಂಡಿರ್ತಾಳೆ. ಡೆಕ್ ತಿಯಾ ಕಡೆ ಹೋಗ್ತಿದ್ದಾಗ ಅವನಿಗೆ ದಾರಿಯಲ್ಲಿ ಕಲಿಸಾ ಹೆಜ್ಜೆ ಗುರುತು ಕಾಣುತ್ತೆ. ಅದರಲ್ಲಿ ಬಡ್ ಕೂತಿರ್ತಾನೆ. ಇಲ್ಲಿ ಡೆಕ್ಗೆ ಬಡ್ ಕಲಿಸಾ ಮಗ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕಲಿಸಾ ಡೆಕ್ ನ ಕೊಂದಿರಲ್ಲ.
ಏಕೆಂದರೆ ಕಲಿಸಾಗೆ ಡೆಕ್ ಅಲ್ಲಿ ಬರ್ಡ್ ಸ್ಮೆಲ್ ಬಂದಿರುತ್ತೆ. ಈಗ ಡೆಕ್ ಬರ್ಡ್ ನ ಕರ್ಕೊಂಡು ತಿಯಾನ ಕಾಪಾಡೋಕೆ ಹೋಗ್ತಾನೆ. ಇಲ್ಲಿ ತಿಯಾ ಲೆಗ್ಸ್ ಆಕ್ಟಿವೇಟ್ ಆಗಿ ಅಲ್ಲಿದ್ದ ರೋಬೋಟ್ ಗಳನ್ನ ಕೊಲ್ತಿರುತ್ತೆ. ಇಲ್ಲಿ ಡೆಕ್ ಕೂಡ ಬರ್ತಾನೆ. ಇವರು ಇಲ್ಲಿ ತುಂಬಾ ಹೊತ್ತು ಫೈಟ್ ಮಾಡಿ ಎಲ್ಲಾ ರೋಬೋಗಳನ್ನ ಮುಗಿಸ್ತಾರೆ. ಈಗ ಡೆಕ್ ತಿಯಾ ಲೆಗ್ಸ್ ನ ತಿಯಾಗೆ ಫಿಕ್ಸ್ ಮಾಡ್ತಾನೆ. ಇಲ್ಲಿ ತಿಯಾ ಡೆಕ್ಗೆ ನಾವು ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಡೆಕ್ ಆಕ್ಚುಲಿ ಕಲಿಸಾ ಬರ್ಡ್ ತಾಯಿ, ಬರ್ಡ್ ತನ್ನ ತಾಯಿಗೋಸ್ಕರ ಇಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾನೆ. ಆಗ ತಿಯಾ ಟೀಸಾ ಕಲಿಸನ ಭೂಮಿಗೆ ಕಳಿಸಲು ರೆಡಿ ಮಾಡ್ತಿದ್ದಾಳೆ. ಇನ್ನೊಂದು 20 ನಿಮಿಷದಲ್ಲಿ ಅವರು ಕಲಿಸನ ಭೂಮಿಗೆ ಕಳಿಸ್ತಾರೆ. ನಾವು ಅದನ್ನ ತಡಿಬೇಕು ಅಂತ ಹೇಳ್ತಾಳೆ. ಇವರು ಕಲಿಸ ಹತ್ರ ಹೋಗ್ತಿರ್ತಾರೆ. ಆಗ ರೋಬೋಟ್ಗಳ ಒಂದು ಗುಂಪು ಅಲ್ಲಿಗೆ ಬರುತ್ತೆ. ತಿಯಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಇಲ್ಲಿ ಡೆಕ್ ಒಬ್ಬನೇ ಇರ್ತಾನೆ. ಇಲ್ಲಿ ಡೆಕ್ ಒಂದೊಂದಾಗಿ ಎಲ್ಲ ರೋಬೋಗಳನ್ನ ಮುಗಿಸ್ಬಿಡ್ತಾನೆ. ಈ ಕಡೆ ತಿಯಾ ಕಲಿಸಿ ಹತ್ರ ಬರ್ತಾಳೆ. ಅದನ್ನ ಒಂದು ಲಾಕರ್ ನಲ್ಲಿ ಇಟ್ಟಿರ್ತಾರೆ. ಕಿಯಾ ತನ್ನ ಕಣ್ಣನ್ನ ಸ್ಕ್ಯಾನ್ ಮಾಡಿ ಕಲಿಸಿನ ಹೊರಗೆ ತರಬೇಕು ಅನ್ಕೋತಾಳೆ. ಆದ್ರೆ ಆಕೆ ರೆಟಿನ ಸ್ಕ್ಯಾನ್ ಆಗಲ್ಲ. ಆಗ ಅಲ್ಲಿ ಒಬ್ಬ ರೋಬೋಟ್ ಬರ್ತಾನೆ. ಈತ ತಿಯಾ ಲಾಕರ್ ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದನ್ನ ನೋಡ್ತಾನೆ. ಇಲ್ಲಿ ತಿಯಾ ಟೀಸಾ ತರ ಮಾತಾಡ್ತಾಳೆ. ಏಕೆಂದ್ರೆ ಟೀಸಾ ಮತ್ತು ತಿಯಾ ನೋಡೋಕೆ ಸೇಮ್ ಇರ್ತಾರೆ. ಆಮೇಲೆ ಟೈಮ್ ನೋಡಿ ಆ ರೋಬೋನ ನಾಕ್ಔಟ್ ಮಾಡ್ತಾಳೆ ಮತ್ತು ಅದರ ರೆಟಿನಾದಿಂದ ಲಾಕರ್ ಓಪನ್ ಮಾಡ್ತಾಳೆ. ಈಗ ಕಲಿಸಾ ಫ್ರೀ ಆಗುತ್ತೆ. ಇನ್ನೊಂದು ಕಡೆ ಟೀಸಾ ಒಂದು ದೊಡ್ಡ ರೋಬೋಟಿಕ್ ಮಷಿನ್ ನಲ್ಲಿ ಕೂತು ಡೆಕ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಗ ಅಲ್ಲಿ ಕಲಿಸಾ ಬರುತ್ತೆ. ಈ ರೋಬೋಟಿಕ್ ಸೂಟ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಕಲಿಸಾಗೂ ಕೂಡ ಅದನ್ನ ಮುರಿಯೋಕೆ ಆಗ್ತಿರಲ್ಲ. ಆಗ ಡೆಕ್ ಕೂಡ ಹೆಲ್ಪ್ ಮಾಡ್ತಾನೆ. ಈಗ ಕಲಿಸಾ ಟೀಸಾನ ನುಂಗ್ಬಿಡುತ್ತೆ. ಇವರು ಈಗ ಟೀಸಾ ಕತೆ ಮುಗಿತು ಅಂತ ಖುಷಿ ಆಗ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಟೀಸಾ ಕಲಿಸಿ ಬಾಡಿನ ಬ್ಲಾಸ್ಟ್ ಮಾಡಿ ಹೊರಗೆ ಬರ್ತಾಳೆ. ಇದನ್ನ ನೋಡಿ ಬಡ್ಗೆ ತುಂಬಾ ದುಃಖ ಆಗುತ್ತೆ. ಇಲ್ಲಿ ಟೀಸಾ ಹೊರಗೆ ಬಂದು ತಿಯಾಗೆ ದ್ರೋಹದ ಶಿಕ್ಷೆ ಮರಣ ಅಂತ ಹೇಳ್ತಾಳೆ ಮತ್ತು ತಿಯಾನ ಕೊಲ್ಲೋದ್ರಲ್ಲಿರ್ತಾಳೆ. ಆದ್ರೆ ಡೆಕ್ ಟೀಸಾನ ಸಾಯಿಸ್ಬಿಡ್ತಾನೆ ಮತ್ತು ಬಡ್ ಟೀಸಾ ತಲೆಯನ್ನ ಕಟ್ ಮಾಡ್ತಾನೆ. ಈಗ ಈ ಮೂವರು ಒಂದು ಟೀಮ್ ಆಗ್ತಾರೆ. ಈಗ ಸೀನ್ ಇಲ್ಲಿಂದ ಕೆಲವು ದಿನಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಡೆಕ್ ತನ್ನ ಸ್ಪೇಸ್ ಶಿಪ್ ನಲ್ಲಿ ತನ್ನ ತಂದೆ ಹತ್ರ ಬರ್ತಾನೆ. ಇಲ್ಲಿ ಡೆಕ್ ತನ್ನ ತಂದೆಗೆ ಟೀಸಾ ತಲೆನ ಕೊಟ್ಟು ನಾನು ನನ್ನ ಬೇಟೆನ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಜೋರಾ ನೀನು ಈ ಸಮುದಾಯದಲ್ಲಿ ಸೇರಲು ಇನ್ನೂ ಅರ್ಹನಾಗಿಲ್ಲ ಅಂತ ಹೇಳ್ತಾನೆ ಮತ್ತು ಆಮೇಲೆ ತನ್ನ ಕಡೆಯವರಿಗೆ ಡೆಕ್ ನ ಕೊಲ್ಲೋಕೆ ಕಳಿಸ್ತಾನೆ. ಆದ್ರೆ ಡೆಕ್ ಈಗ ಚೇಂಜ್ ಆಗಿರ್ತಾನೆ. ಅವನು ತನ್ನ ಅನುಭವಗಳಿಂದ ಒಬ್ಬ ಯೋಧನಾಗಿ ಬದಲಾಗಿರ್ತಾನೆ. ಅವನು ಒಂದೇ ಏಟಿನಲ್ಲಿ ಅವರಿಬ್ಬರನ್ನ ಸಾಯಿಸ್ಬಿಡ್ತಾನೆ. ಆಮೇಲೆ ಅವನ ತಂದೆ ಡೆಕ್ ನ ಸಾಯಿಸೋಕೆ ಬರ್ತಾನೆ. ಇಲ್ಲಿ ಡೆಕ್ ಮತ್ತು ಜೋರಾ ನಡುವೆ ತುಂಬಾ ದೊಡ್ಡ ಫೈಟ್ ನಡೆಯುತ್ತೆ. ಡೆಕ್ ತಂದೆ ಆ ಪ್ಲಾನೆಟ್ ನಲ್ಲಿ ಅತಿ ದೊಡ್ಡ ಯೋಧ ಆಗಿರ್ತಾನೆ. ಆದ್ರೆ ಡೆಕ್ ಅವನ ತಂದೆಗೆ ಟಫ್ ಕಾಂಪಿಟೇಷನ್ ಕೊಡ್ತಿರ್ತಾನೆ. ಈಗ ಜೋರಾಗೆ ಅವನು ಡೆಕ್ ನ ಸೋಲ್ಸಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ಅವನು ತನ್ನ ಇನ್ವಿಸಿಬಲ್ ಟ್ರಿಕ್ ನ ಯೂಸ್ ಮಾಡ್ತಾನೆ. ಡೆಕ್ಗೆ ತನ್ನ ತಂದೆ ಕಾಣ್ತಿರಲ್ಲ. ಆಗ ಅವನು ಸ್ಪೇಸ್ ಶಿಪ್ ನಿಂದ ಮರಳು ಹಾಕ್ತಾನೆ. ಇದರಿಂದ ಅವನ ತಂದೆ ಕಾಣ್ತಾನೆ. ಡೆಕ್ ತನ್ನ ತಂದೆಯ ಒಂದು ಕೈ ಕಟ್ ಮಾಡ್ತಾನೆ. ಆಗ ಜೋರಾ ನೀನು ಈಗ ನಮ್ಮ ಸಮುದಾಯದಲ್ಲಿ ಸೇರಲು ಅರ್ಹನಾಗಿದ್ದೀಯ ಅಂತ ಹೇಳ್ತಾನೆ. ಆದ್ರೆ ಡೆಕ್ ನನಗೆ ಆಲ್ರೆಡಿ ಒಂದು ಗ್ರೂಪ್ ಇದೆ ಅಂತ ಹೇಳ್ತಾನೆ. ಆಗ ಅಲ್ಲಿ ಬಡ್ ಬರ್ತಾನೆ. ಈತ ಡೆಕ್ ತಂದೆ ತಲೆನ ತಿಂದುಬಿಡ್ತಾನೆ. ಈಗ ಡೆಕ್ ತನ್ನ ತಂದೆ ಹತ್ರ ಇದ್ದ ಇನ್ವಿಸಿಬಲ್ ಗ್ಯಾಜೆಟ್ ನ ತನ್ನ ಸೂಟ್ ಅಲ್ಲಿ ಹಾಕೋತಾನೆ. ಈಗ ಈ ಮೂವರು ಒಂದು ಟೀಮ್ ಆಗ್ತಾರೆ. ಆಗ ಅಲ್ಲಿ ಒಂದು ದೊಡ್ಡ ಸ್ಪೇಸ್ ಶಿಪ್ ಬರುತ್ತೆ. ಡೆಕ್ ಅದನ್ನ ನೋಡಿ ಇದು ನನ್ನ ತಾಯಿಯ ಸ್ಪೇಸ್ ಶಿಪ್ ಅಂತ ಹೇಳ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.